Hello everyone, welcome to Sanmargaha classes. Let us see question number 19 of chapter Conservation of Plants and Animals. What are endemic species? Give two examples. Endemic species ಅಂದ್ರೆ ಏನು? ಎರಡು ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಎಂಡೆಮಿಕ್ ಸ್ಪೀಶೀಸ್ ಹೇಳೋದಕ್ಕಿಂತ ಮೊದಲು ಈಗ ನೀವು ಮನೇಲಿದ್ರೆ ಹೇಗಿರ್ತೀರಿ? ರಾಜಾರೋಷವಾಗಿ ಅಲ್ವಾ? ಅದನ್ನ ತಂದ್ಕೊಡಿ, ಇದನ್ನ ತಂದ್ಕೊಡಿ, ಅದು ಬೇಕು, ಇದು ಬೇಕು ಅಲ್ಲ, ಬಾಯಿ ಮುಚ್ಚೋದಿಲ್ಲ. ಅದೇ ನಿಮ್ಮನ್ನ ಬೇರೆಯವ್ರ ಮನೆಗೆ ತಗೊಂಡೋಗ್ಬಿಟ್ರೆ, ಯಾರೋ ಗೊತ್ತಿಲ್ದಿದ್ದವ್ರ ಮನೆಗೆ ತಗೊಂಡೋಗ್ಬಿಟ್ರೆ ಅವಾಗ ಸೈಲೆಂಟ್ ಆಗಿ ಕುತ್ಕೊಂಡ್ ಬಿಡ್ತೀರಿ ಅಲ್ವಾ? ಡಿಪ್ರೆಸ್ಡ್ ಆಗಿ ಟೆನ್ಷನ್ ಅಲ್ಲಿ ಕುತ್ಕೋಬಿಡ್ತೀರಿ, ನಿಮ್ಗೆ ಗೊತ್ತಿರೋರು ಯಾರು ಇಲ್ವಲ್ಲ ಆ ರೀಸನ್ಗೆ. ಇಲ್ಲಿ ಎಂಡಮಿಕ್ ಸ್ಪೀಶೀಸ್ ಕೂಡ ಅದೇ ರೀತಿ. ಹೇಗೆ ಅಂದ್ರೆ ಎಂಡಮಿಕ್ ಸ್ಪೀಶೀಸ್ ಆರ್ ಸ್ಪೀಶೀಸ್ ಫೌಂಡ್ ಓನ್ಲಿ ಇನ್ ಒನ್ ಪರ್ಟಿಕ್ಯುಲರ್ ಏರಿಯಾ. ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಅವು ಕಾಣುತ್ತೆ. These endemic species are species found only in one particular area. Actually they are very sensitive. ಏನಿರುತ್ತೆ, ಅವು ಸೆನ್ಸಿಟಿವ್ ಇರುತ್ತೆ. ನೀವು ಇಲ್ಲಿರೋದನ್ನ ಬೇರೆ ಕಡೆ ತಗೊಂಡೋಗಿ ಇಡ್ಲಿಕ್ ಬರೋದಿಲ್ಲ. ಕ್ಲೈಮೇಟಿಗೆ ಬಹಳ ಸೆನ್ಸಿಟಿವ್ ಇರುತ್ತೆ. ಎಕ್ಸಾಂಪಲ್ಸ್ ಅನ್ನ ನೋಡಿದ್ರೆ ಲಯನ್ ಟೇಲ್ಡ್ ಮಕ್ಯಾಕ್. ಇಲ್ಲಿ ಲಯನ್ ಟೇಲ್ಡ್ ಮಕ್ಯಾಕ್ ಏನಿದೆ, ಇಟ್ ಈಸ್ ಸ್ಪೆಸಿಫಿಕಲಿ ಫೌಂಡ್ ಇನ್ ವೆಸ್ಟರ್ನ್ ಘಾಟ್ಸ್. ಓಕೆ, ಇಲ್ಲಿ ವೆಸ್ಟರ್ನ್ ಘಾಟ್ಸ್, ಸೌತ್ ಇಂಡಿಯಾದ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡು ಬರುತ್ತೆ ಮೇನ್ ಆಗಿ. ನೀಲ್ಗಿರಿ ಟಾರ್ ಅಂಡ್ ಮತ್ತೆ ನೀವು ಗಿರ್ ಫಾರೆಸ್ಟ್ ಕೇಳಿದೀರಾ? ಏಷ್ಯಾಟಿಕ್ ಲಯನ್ ಏನಿದೆ ಅದು ಮೇನ್ ಆಗಿ ಗಿರ್ ಫಾರೆಸ್ಟ್ ಅಲ್ಲಿ ಮಾತ್ರ ಜಾಸ್ತಿ ಕಂಡು ಬಂದಿರುತ್ತೆ. ಅದೇ ತರ ಪರ್ಪಲ್ ಫ್ರಾಗ್, ಪರ್ಪಲ್ ಫ್ರಾಗ್ ಏನಿದೆ, ಇಟ್ ಈಸ್ ಎಂಡೆಮಿಕ್ ಸ್ಪೀಶೀಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಇಂಡಿಯಾದ ವೆಸ್ಟರ್ನ್ ಘಾಟ್ಸ್ ಏನಿದೆ, ಪಶ್ಚಿಮ ಘಟ್ಟ ಅಂತ ಹೇಳ್ತೀವಲ್ಲ, ಅಲ್ಲಿ ಸ್ಪೆಸಿಫಿಕಲಿ ಪರ್ಪಲ್ ಫ್ರಾಗ್ ಇರ್ಬೋದು, ಲಯನ್ ಟೇಲ್ಡ್ ಮಕ್ಯಾಕ್ ಇರ್ಬೋದು, ಇವೆಲ್ಲ ಕಂಡು ಬರುತ್ತೆ. ಅದನ್ನೇ ನಾವು ಬೇರೆ ಕಡೆ ಹೋಗಿ ಹುಡುಕಿದ್ರೆ ಅವು ಸಿಕ್ಕೋದಿಲ್ಲ. ಅದನ್ನೇ ಹೇಳೋದು ಎಂಡಮಿಕ್ ಸ್ಪೀಶೀಸ್ ಅಂದ್ರೆ ದೀಸ್ ಆರ್ ಸ್ಪೀಶೀಸ್ ಫೌಂಡ್ ಓನ್ಲಿ ಇನ್ ಒನ್ ಪರ್ಟಿಕ್ಯುಲರ್ ಏರಿಯಾ. ಒನ್ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಕಂಡು ಬರುತ್ತೆ. ಯಾವ ತರ ಅಂದ್ರೆ ಈಗ ಲೋಕಲ್ ಬ್ರ್ಯಾಂಡ್ ಇರುತ್ತಲ್ಲ, ಈಗ ನೀವು ಬಟ್ಟೆ ಸೋಪ್ ಎಲ್ಲ ನೋಡಿ, ಈಗ ಕೆಲವೊಂದು ಬ್ರ್ಯಾಂಡ್ಸ್ ಎಲ್ಲ ಏನು ಆಲ್ ಓವರ್ ಇಂಡಿಯಾ ಇರುತ್ತೆ, ಬಟ್ ಕೆಲವೊಂದು ಬಟ್ಟೆ ಸೋಪ್ ಎಲ್ಲ ಏನು ಅದನ್ನ ನೀವು ಹಳ್ಳಿ ಕಡೆ ಇದ್ರೆ ಅಥವಾ ನಿಮ್ ಏರಿಯಾದಲ್ಲಿ ಏನಿದೆ ಅಲ್ಲಿ ಮಾತ್ರ ಮಾರಾಟ ಆಗುತ್ತೆ ಅಲ್ವಾ? ಅದನ್ನ ಸಿಟಿ ಕಡೆ ಬಂದ್ರೆ ಅದ್ರ ಬ್ರ್ಯಾಂಡ್ ಇರೋದಿಲ್ಲ. ಆತರ ಎಂಡಮಿಕ್ ಸ್ಪೀಶೀಸು ಅದೇ ತರ. ದೇ ಫೌಂಡ್ ಓನ್ಲಿ ಇನ್ ಒನ್ ಪರ್ಟಿಕ್ಯುಲರ್ ಏರಿಯಾ. ಒನ್ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅವು ಕಂಡು ಬರುತ್ತೆ. ಅದನ್ನ ಎಂಡಮಿಕ್ ಸ್ಪೀಶೀಸ್ ಅಂತ ಕರೆದಿರ್ತೀವಿ. ಎಕ್ಸಾಂಪಲ್ ಅನ್ನ ಕೇಳಿದ್ರೆ ನೀಲ್ಗಿರಿ ಟಾರ್ ಅಂಡ್ ಲಯನ್ ಟೇಲ್ಡ್ ಮಕ್ಯಾಕ್, ಏಷ್ಯಾಟಿಕ್ ಲಯನ್, ಇದನ್ನೆಲ್ಲ ಬರಿಬಹುದು. ಪರ್ಪಲ್ ಫ್ರಾಗ್, ಇದನ್ನ ಯಾವ್ದನ್ನಾದ್ರೂ ಬರಿಬಹುದು. ಥ್ಯಾಂಕ್ ಯು.